ಬಾಲ 5 ಸ್ಟಾರ್ ಹೋಟೆಲಿಗೆ ಕರ್ಕೊಂಡೋಗಿ ಏನಾದರೂ ಕೊಡಿಸ್ತೆ ಅನ್ಕೊಂಡ್ರೆ ರೋಡ್ ಸೈಡಲ್ಲಿ ಪಾನಿಪುರಿ ಕೊಡಿಸ್ತಿದ್ಯಲ್ಲ. ದಿವ್ಯಾ, ಇಲ್ಲಿ ಪಾನಿಪುರಿ ಇಷ್ಟ ಅಂತ ಅವತ್ತು ನೀನೇ ಹೇಳಿದ್ಯಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ನಾನು ಯಾವಾಗಲೂ ಹೇಳಿದ್ದೆ ಅಂತ ನೀನು ಇವಾಗ ಕರ್ಕೊಂಬರ್ತಿದ್ಯಾ? ನೋಡು, ಕಾಲಕ್ಕೆ ತಕ್ಕ ಹಾಗೆ ಟೇಸ್ಟ್ ಆಗಲಿ ಭಾವನೆಗಳಾಗಲಿ ಎಲ್ಲ ಬದಲಾಗುತ್ತೆ. ನೀನು ಯಾವಾಗ ಇದನ್ನೆಲ್ಲ ಅರ್ಥ ಮಾಡ್ಕೋತೀಯ ಬಾಲ? ಭಾವನೆಗಳ ಯಾಕೀಗ ಹೇಳ್ತಿದ್ಯಾ ದಿವ್ಯಾ? ನಾನು ನಿನಗೋಸ್ಕರ ಏನು ಮಾಡೋಕ್ಕೂ ರೆಡಿ ಅಂತ ಹೇಳ್ತಾನೆ ಇರ್ತೀಯ ಹೊರತು ಇದುವರೆಗೂ ಏನು ಮಾಡಿದ್ಯಾ ಹೇಳು? 4 ಡ್ರೆಸ್ಸು, 2 ರಿಂಗು, ಇದನ್ನು ಕೊಡಿಸ್ಬಿಟ್ಟು ಏನೋ ಮಾಡಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ. ಹಾಗಾದ್ರೆ ನನ್ನ ಲವ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಏನು ಮಾಡಬೇಕು ದಿವ್ಯಾ? ನಾನು ನಿನ್ನನ್ನು ಎಷ್ಟು ಡೀಪಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂದ್ರೆ ಇನ್ನೂ ಏನು ಮಾಡಬೇಕು ಹೇಳು? ನೀನು ಏನು ಮಾಡಬೇಕಾಗಿಲ್ಲ. ನಿನ್ನ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಊಟ ಹಸಿವಿದ್ದಾಗ ಸಿಕ್ಕಿದ್ರೆ ಅದಕ್ಕೊಂದು ಬೆಲೆ, ಇಲ್ಲ ಅಂದರೆ ಅದು ಎಂಥ ಅಮೃತ ಆಗಿದ್ರೂ ಅದು ವಾಕರ್ಗೆ ಬರುತ್ತೆ. ನನಗೆ ಪ್ರೀತಿ ಬೇಕು ಅಂದಾಗ ನೀನು ನಿನ್ನ ಕೆಲಸ ಅಂತ ನನ್ನನ್ನು ನೆಗ್ಲೆಕ್ಟ್ ಮಾಡಿದೆ. ನಿನಗೆ ನಾನು ಬೇಕು ಅನಿಸ್ದಾಗ ಮಾತ್ರ ಪ್ರೀತಿ ಉಕ್ಕಿ ಬರುತ್ತಲ್ವಾ? ದಿವ್ಯಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಯಾವಾಗ ನಿನ್ನ ನೆಗ್ಲೆಕ್ಟ್ ಮಾಡಿದ್ದೀನಿ? ಏನೋ ಫೋನ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನೋಡು ಅಷ್ಟೇ ಅಂತ ಹೇಗೆ ಹೇಳ್ತಿದ್ಯಾ? ಅಂದರೆ ನಾನು ಕಾಲ್ ಮಾಡಿದ್ದು ನಿನಗೆ ಅಷ್ಟೊಂದು ಕೇವಲನಾ? ನಾನು ಯಾವ ಸಿಚುಯೇಷನಲ್ಲಿ ಯಾಕೆ ಕಾಲ್ ಮಾಡಿದೆ ಅನ್ನೋದು ನಿನಗೆ ಬೇಕಾಗಿಲ್ಲ ಅಲ್ವಾ? ನನ್ನ ಕಾಲ್ ಅಂದರೆ ನಿಂಗೆ ಅಷ್ಟೊಂದು ಕೇವಲನಾ? ಓಕೆ, ಈಗ ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ಆಗ್ಲಿಂದ ಏನೋ ಡಿಫಿಕಲ್ಟ್ ಸಿಚುವೇಶನ್ ಅಂತ ಹೇಳ್ತಿದ್ಯಲ್ಲ, ಈಗಾದರೂ ಹೇಳು ದಿವ್ಯಾ. ಇವಾಗ ಹೇಳಿ ಏನು ಪ್ರಯೋಜನ? ನಾನು ನಿನಗೆ ಕಾಲ್ ಮಾಡಿದಾಗ ಪ್ರತಿ ಒಂದು ನಿಮಿಷನೂ ನನ್ನ ಜೀವನನ ನಿರ್ಧಾರ ಮಾಡೋವಂಥ ಫೋನ್ ಕಾಲ್ ಆಗಿತ್ತು. ದಿವ್ಯಾ, ಪ್ಲೀಸ್ ನನಗೆ ಟೆನ್ಷನ್ ಕೊಡಬೇಡ. ಅಂತ ಇಂಪಾರ್ಟೆಂಟ್ ವಿಷಯ ಏನಂತಾದರೂ ಹೇಳು. ಎಲ್ಲ ಮುಗಿದ ಮೇಲೆ ಏನು ಪ್ರಯೋಜನ? ಯು ಆರ್ ಟೂ ಲೇಟ್. ದಿವ್ಯಾ, ಲೇಟ್ ಅಂದರೆ ಏನು ಅರ್ಥ? ಅವತ್ತು ಏನಾಯ್ತು? ಅದಕ್ಕೆ ಯಾಕೆ ನೀನು ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಪ್ಲೀಸ್ ಹೇಳು. ಇವನ ಹತ್ರ ಟಾಪಿಕ್ ಚೇಂಜ್ ಮಾಡಿಲ್ಲ ಅಂದ್ರೆ ನನ್ನ ಕತೆ ಅಷ್ಟೇ. ನಂಗೆ ಜ್ಯೂಸ್ ಕುಡಿಬೇಕು ಅನಿಸ್ತಿದೆ, ಕರ್ಕೊಂಡು ಹೋಗ್ತೀಯಾ? ನೋಡು, ಒಂದು ಜ್ಯೂಸ್ ಕೊಡ್ಸು ಅಂತ ಕೇಳಿದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಯಾಕೆ ದಿವ್ಯಾ ನಾನು ಏನೇ ಮಾತಾಡಿದ್ರು ತಪ್ಪು ತಿಳ್ಕೊತಿದ್ಯಾ? ನಾನು ತಪ್ಪು ತಿಳ್ಕೊತಾ ಇಲ್ಲ, ನೀನು ಆಡ್ತಿರೋ ಮಾತು ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ತಿದ್ದೆ. ಓಕೆ ಬಾ, ಜ್ಯೂಸ್ ತಾನೆ, ಹೋಗೋಣ. ಸರಿ, ಇಷ್ಟ ಆಯ್ತು, ತಗೋ. ಇವತ್ತು ನನಗೊಂದು ಕ್ಲಾರಿಟಿ ಸಿಕ್ಕಿದೆ. ಅದನ್ನು ಈ ಟೈಮಲ್ಲಿ ಹೇಳಬೇಕೋ ಹೇಳಬಾರ್ದೋ ಅದು ನನಗೆ ಗೊತ್ತಿಲ್ಲ. ಆದರೆ ಹೇಳ್ದೆ ನನಗೆ ವಿಧಿನೇ ಇಲ್ಲ. ಏನು? ನೀನಂದರೆ ನನಗಿಷ್ಟ. ನೀನು ನನ್ನ ಮದುವೆ ಆಗ್ತೀಯಾ?
Okay. Don't worry. You will be all right very soon. ಶಾಕ್ ಆಯ್ತಾ? ನಿನಗೆ ಶಾಕ್ ಆಗ್ಲಿ ಅಂತ ತಾನೇ ನಾನು ಆ ರೀತಿ ಹೇಳಿದ್ದು. ಪ್ರಪಂಚದಲ್ಲಿ ಯಾವುದಕ್ಕೂ ಹೆದರ್ಕೊಂಡಿರೋ ಸತ್ಯ ಆಫ್ಟರ್ ಆಲ್ ಒಂದು ಇಂಜೆಕ್ಷನ್ ಹೆದರ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಶಾಕ್ ಕೊಟ್ರೆ ತಾನೆ ಅವಳ ಮೈಂಡ್ ಡೈವರ್ಟ್ ಆಗೋದು. ಈಗ ನೋಡು, ಡಾಕ್ಟರ್ ನಿನ್ಗೆ ಇಂಜೆಕ್ಷನ್ ಕೊಟ್ಟಿದ್ದು ನಿನಗೆ ಗೊತ್ತೇ ಆಗ್ಲಿಲ್ಲ. ಹೇಗಿದೆ ನನ್ನ ಟ್ರಿಕ್ಕು? ಏನೇ ಟ್ರಿಕ್ಕ? ಹ್ಞೂ, ಟ್ರಿಕ್ಕು. ನಾನು ನಂಬಲ್ಲ. ಮತ್ತೆ ಇಂಥ ವಿಷಯದಲ್ಲೆಲ್ಲ ನಾವು ಪಂಡ್ರು. ನೋಡಿದ್ಯಾ, ಸತ್ಯಂಗ್ ಒಂದು ಸಣ್ಣ ಸುಳ್ಳು ಹೇಳಿ ಹೇಗೆ ಇಂಜೆಕ್ಷನ್ ಕೊಡ್ಸ್ಬಿಟ್ಟೆ. ಇಲ್ಲ ಅಂದಿದ್ರೆ ಸತ್ಯನ್ಗೆ ಇಂಜೆಕ್ಷನ್ ಕೊಡ್ಸಕ್ ಆಗ್ತಿತ್ತ? ನಾನ್ ಚಿಕ್ಕವನಿದ್ದಾಗ ನಮ್ಮಪ್ಪನು ಹೀಗೆ ಮಾಡ್ತಿದ್ರು. ಏನು ನಿನಗೆ ಮದುವೆ ಮಾಡಿಸ್ತೀನಿ ಅಂತಿದ್ರಾ? ಅಲ್ಲಲ್ಲ, ಬೇರೆ ತರ ಸುಳ್ಳು ಹೇಳ್ತಾ ಇದ್ರು. ಏನಿಲ್ಲ, ಸ್ವಲ್ಪ ತಲೆ ದಿಮ್ಮಂತ ಇದೆ. ಡೋಂಟ್ ವರಿ, ಈ ಇಂಜೆಕ್ಷನ್ ಡೋಸ್ಗೆ ಸ್ವಲ್ಪ ಹೊತ್ತು ಹಾಗಾಗತ್ತೆ. ನೀವು ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅವಳಿಗೆ ತಲೆನೋವು ಬಂದಿರೋದು ಡಾಕ್ಟರ್ ಕೊಟ್ಟಿರೋ ಡೋಸ್ಗಲ್ಲ, ಇವಾಗ ನೀನ್ ಕೊಟ್ಟಿರೋ ಡೋಸ್ಗೆ. ಡಾಕ್ಟರ್ ತಲೆನೋವು ಅಂತ ಇದ್ದಾಳೆ, ಮತ್ತೇನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಒಂದು MRI ಮಾಡಿಸ್ಬೇಡ, ಇಲ್ಲ CT. ನಾನು ಸ್ಟ್ರೆಕ್ಚರ್ ತಂದ್ಬಿಡ್ತೀನಿ, ಇವಾಗಲೇ ಕರ್ಕೊಂಡು ಹೋಗ್ಬೇಡ. ಏನಾದ್ರು ಹೇಳಿ ಡಾಕ್ಟರ್, ಸುಮ್ಮನೆ ನಿಂತಿದ್ದೀರಲ್ಲ. ನೀವು ಈ ತರ ಟೆನ್ಷನ್ ಮಾಡ್ಕೋತಾ ಇದ್ರೆ ಅವ್ರಿಗಲ್ಲ, ನಮ್ಗೆ ತಲೆನೋವು ಬರುತ್ತೆ. ಇಂಜೆಕ್ಷನ್ ಕೊಟ್ಟಿದೀವಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಆರ್ ಯು ಶ್ಯೂರ್ ಡಾಕ್ಟರ್? ಓ ಮೈ ಗುಡ್ನೆಸ್, ಐ ಆಮ್ ಶ್ಯೂರ್. ನೋಡಿ, ಇಂಜೆಕ್ಷನ್ ಕೊಟ್ಟಿದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಕೀಪ್ ಕೂಲ್ ಮ್ಯಾನ್. ಡಾಕ್ಟರ್ ಜ್ಯೋತಿ, ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ನನಗೆ ಫೋನ್ ಮಾಡಿ. ಸರಿ, ಈ ಹುಡುಗ ಯಾಕೆ ಹಿಂಗೆ ಮಲಗಿದ್ದಾನೆ? ಏನಿಲ್ಲ ಸರ್, ನೈಟು ಸ್ವಲ್ಪ ಕಮ್ಮಿ ನಿದ್ದೆ ಮಾಡ್ಬಿಟ್ಟಾನೆ, ಅದಕ್ಕೆ. ಈ ಒಂದು ಸಣ್ಣ ವಿಷಯಕ್ಕೆ ನಾನು ಮುಂಬೈ ಕಾನ್ಫರೆನ್ಸ್ ಬಿಟ್ಕೊಂಡು ಇಲ್ಲಿಗೆ ಬಂದಿದ್ದೆ.